ವೆಲ್ಕಮ್ ಟು ಅನು ಲೈಫ್ ಸ್ಟೈಲ್ಸ್. ಹೇಗಿದ್ದೀರಾ? ನಾನಿವಾಗ ಟ್ರಿಪ್ ಹೋಗ್ತಾ ಇದ್ದೀನಿ ಜಾಲಿಹುಡ್ಗೆ. ನಮ್ಮ ಮಾಮ ಬಿಡಕ್ಕೆ ಬಂದಿದ್ದ, ನಮ್ಮಮ್ಮ ಆರ್ಡ್ರಿಗೆ ಹೋಗಿದ್ರು. ಅದಕ್ಕೆ ನಾವು ಅವ್ರಿಗೆ ಬಾಯ್ ಹೇಳಿ ನಾನು ಹೊರಟೆ. ಆಮೇಲೆ ನಮ್ಮಮ್ಮ ಬಂದು ಪಿಕಪ್ ಮಾಡಿಕೊಂಡು ಅಟೆಂಡೆನ್ಸ್ ಆಗ್ತಾಯಿದ್ರು ನನಗೆ. ಹಂಗೆ ಪಿಕಪ್ ಮಾಡಿಕೊಂಡು ಬಂದ್ಬಿಟ್ರು. ನಾನು ಎಷ್ಟು ಎಂಜಾಯ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಆ ವಿಡಿಯೋನ. ನಾನು ಗ್ರೀನ್ ಬಸ್ಸಲ್ಲಿ ಹೋಗ್ತಾ ಇರೋದು. ಅಲ್ಲಿ ಮಾಮ ಬ ವಿಂಡೋ ತೆಗಿಯೋಕ್ಕಾಗ್ತಾ ಇರಲಿಲ್ಲ ನನಗೆ. ಅಷ್ಟು ಜೋಲಾಗಕ್ಕೆ ಐಶಾ ಅಂತ 10 ಟೈಮ್ಸ್ ಹೇಳಿದ್ದೀನಿ, ಅದೇ ಬಂದಿಲ್ಲ. ಇದು ನಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಈ ಬಸ್ ಗ್ರೀನ್ ಬಸ್, ನಾನು ಇದರಲ್ಲಿದ್ದೀನಿ. ಇವಾಗ ನೋಡಿ ನನ್ನ ಎಕ್ಸ್ಪೀರಿಯನ್ಸ್ ಹಲೋ ಎವ್ರಿವನ್, ಆಗಲೇ ನೋಡಿರ್ತೀರಾ ನಾನು ಇವತ್ತು ಟ್ರಿಪ್ ಹೋಗಿದ್ದೆ. ಅದರದ್ದು ಎಕ್ಸ್ಪೀರಿಯನ್ಸ್ ಹೇಳೋಣ ಅಂತ. ಏನು ಎಕ್ಸ್ಪೀರಿಯನ್ಸು? ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ, ಇಷ್ಟು ದಿನ ಬಿಸಿ ಇದ್ವಿ. ಇಷ್ಟು ದಿನಾನು ಬ್ಯುಸಿ ಇದ್ರಾ? ಆಮೇಲೆ ಇವಾಗ ಎಕ್ಸ್ಪೀರಿಯನ್ಸ್ ಹೇಳೋಣ. ಎಲ್ಲಿಗೆ ಹೋಗಿದ್ರಿ ನೀವು? ಜಾಲಿಹುಡ್ ಬಿಡದಿ. ವಾಯ್ಸ್ ಯಾಕೆ ಹಿಂಗಾಗಿದೆ? ಅಲ್ಲೇ ಸ್ಕೇರಿ ಹೌಸಲ್ಲಿ ಕಿಚ್ಕೊಂಡು ಸ್ಕೇರಿ ಹೌಸ್ ಒಳಗಡೆ ಹೋಗೋಷ್ಟು ದಮ್ಮಿದೆಯಾ ನಿನಗೆ? ಅಲ್ಲಮ್ಮ, ಅಲ್ಲೆಲ್ಲ ಕರ್ಕೊಂಡ್ರೆ ನಮ್ಮಮ್ಮ. ನೀವು ಹೋಗ್ಬಾರ್ದಮ್ಮ ಮತ್ತೆ. ಅಮ್ಮ ಸ್ಕೇರಿ ಹೌಸ್ ಅಲ್ಲ, ಒಂದು ಮೂವಿ ಥಿಯೇಟರ್ ಥರ ಇತ್ತು. ಅಲ್ಲಿ ಕೂತ್ಕೊಂಡಿದ್ವಿ ನಾವು ಗ್ಲಾಸಸ್ ಹಾಕೊಂಡು. ಅವಾಗ ಏನ್ ಮಾಡಿದ್ದಾರೆ, ಎಲ್ಲಾರು ಖತರ್ನಾಕ್ ಮೂವಿ ಹಾಕ್ಬಿಟ್ಟಿದ್ರು. ಹಿಂಗೆ ಇಟ್ಕೊಂಡಿದೀವಿ ನಾವು ಅಲ್ಲಿ ಸೈಡ್ ಅಲ್ಲಿ. ಹಿಂಗೆ ಹೋಗ್ತಿದ್ವಿ ಚೇರ್ ಬೀಳಂಗೆ. ಮತ್ತೆ ಅಲ್ಲಿ ಮೂವಿ ಇಲ್ಲಿ ತೋರ್ತಾ ಇದ್ದಾರೆ, ನಮ್ಮ ಮಕ್ಕಳೆಲ್ಲ ಡೈನೋಸಾರ್ ತಿನ್ಕೊಂತಾ ಇದ್ದಾರೆ. ಆಮೇಲೆ ಫುಲ್ ಪ್ಲೇನ್ ಕ್ರ್ಯಾಶ್ ಆಗಿ ವಾಟರಲ್ಲಿ ಹೋಗಿ ವಾಟರ್ ಅಲ್ಲಿ ಟ್ರೈನ್ದು ಪಟ್ಟಿ ಎಲ್ಲ ಕಿತ್ತು ಹೋಗಿ ನಾವು ಬಿದ್ದೋಗಿ ಆ ಥರ ಮೂವಿ ತೋರಿಸ್ಬಿಟ್ವು. ಹಂಗೆ ನನ್ನ ಫ್ರೆಂಡ್ಗೆ ಯಾರೋ ಜೋರಾಗಿ ಕಿತ್ಕೊಬಿಟ್ರು, ನನ್ನ ಕಿವಿನೇ ಹೊಟ್ಟೋಯ್ತು. ಆಮೇಲೆ ಡೈನೋಸಾರ್ ರೈಡ್ ಕರ್ಕೊಂಡೋದ್ರು. ವಾಟರ್ ಇರುತ್ತಲ್ಲ ಕೆಳಗಡೆ, ಆ ಥರ ಡೈನೋಸಾರ್ ರೈಡು. ಆಮೇಲೆ ಅಲ್ಲಿ ಬೋರ್ಡ್ ಹಾಕಿತ್ತು ಈ ಥರ, ಏನದು ಡೇಂಜರ್ ಡೈನೋಸಾರ್ಸು. ಅದರಲ್ಲಿ ಅದೆಲ್ಲ ನಮ್ಮ ಮಕ್ಕಳಿಗೆ ಇರ್ತಾ ಇತ್ತು. ಆಮೇಲೆ ಅಲ್ಲಿಂದ ಬಂದು ಹಂಗೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಕೂರಿಸಿ ನಮ್ಮನ್ನ ಅಲ್ಲಿ ವಾಟರ್ ಪಾರ್ಕ್ ತರ ಇದೆ, ಅದ್ರ ಮುಂದೆ ಡ್ಯಾನ್ಸ್ ಮಾಡಿಸಿದ್ರು. ಹೇಳು. ಆಮೇಲೆ ಕ್ಯಾಂಡಿ ವರ್ಲ್ಡ್ ಕರ್ಕೊಂಡು ಹೋಗಿದ್ರು, ಅಲ್ಲೆಲ್ಲ ಆಟ ಆಡ್ಸಿದ್ರು. ಆಮೇಲೆ ಸೈಕಲಿಂಗ್ ಬರುತ್ತೆ ರೌಂಡ್ದು, ಮತ್ತೆ ಅಪ್ ಸೈಕಲಿಂಗು, ಅದೆಲ್ಲ ನಮ್ಮ PT ಸರ್ ಆಡಿದ್ರು. ಆಮೇಲೆ ಹಿಂಗೆ ಹಾಟ್ ಬಲೂನ್, ಅದು ಹೇರ್ ಹಾಟ್ ಬಲೂನ್, ಹಾಟ್ ಏರ್ ಬಲೂನ್ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಅದು ಪ್ಲಾಸ್ಟಿಕ್ ಅಲ್ಲಿ ಇತ್ತು. ಯಾರೋ ಆಟ ಆಡ್ತಾ ಇತ್ತು, ಸ್ಲೋ ಆಗಿ ಹೋಗ್ತಾ ಇತ್ತು. ನಾವು ತಿರುಗಿಸ್ವಿ, ನೋಡಿದ್ವಿ ಏನು ಪ್ರಕೃತಿ ತಿರುಗಿಸ್ತಾ ಇದ್ದಾಳೆ. ನಂಗೆ ಭಯ ಆಗ್ತಾ ಇದೆ, ನಾನು ಕಿಚ್ಕೊಳ್ತಾ ಇದ್ದೀನಿ.
ಪ್ರಕೃತಿ ಸ್ಟಾಪ್ ನಂತೂ ಅಲ್ಲಿ ಗೇಟ್ ಇದೆ, ಅಲ್ಲಿ ಅದು ಮುಚ್ಕೊಂಡಿದೀವಿ. ಆ ಗೇಟ್ ಇಟ್ಕೊಂಡು ತೆಗಿತಾ ಇದ್ದೀನಿ ನಾನು. ಅವ್ ಮೇಲ್ಗಡೆ ಹೋಗ್ತಾಯಿದೆ, ಕೆಳಗಡೆ ಬರ್ತಾಯಿದೆ, ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ, ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ. ನಮ್ ತಲೆ ಸುತ್ಕೊಂಡ್ಬಿಟ್ರು. ಬೇರೆ ಗೇಮ್ ಆಟಾಡೋಣ ಅಂದ್ರೆ ಮ್ಯಾಮ್ಗೆ ಹೇಳ್ತಾ ಇದ್ದೆ, ಬೇಡ ಮ್ಯಾಮ್, ಬೇಡ ಮ್ಯಾಮ್, ಬೇಡ ಮ್ಯಾಮ್. ಆಮೇಲೆ ಫೈನಲಿ ನಮ್ಗೆ ಏನಾರ ತಿನ್ನಕ್ ಕೊಟ್ರು. ಫೈನಲಿ ಕೊಟ್ರ? ಟೈಮಿಗೆ ಸರಿಯಾಗಿ ಕೊಟ್ಟಿದ್ದಾರೆ. ಏನೇನು ಲಂಚ್ ಏನು ಕೊಟ್ರು? ಲಂಚ್ ಸ್ಪೆಗೇರಿ, ಕೊಕೊನಟ್ ನೈಸ್ ಅಲ್ಲ, ರೈಸ್ ಮತ್ತೆ ಅದು ಇದು ಬರಲ್ವಾ, ಏನದು, ಜಾಮೂನು. ಜಾಮೂನು, ಉದ್ದ ಉದ್ದ ಜಾಮೂನು, ಚಿಕ್ಕದು. ಆಮೇಲೆ ಮಂಚೂರಿಯನ್ ವಿತ್ ಸಾಸ್. ನೀನು ನಿನ್ನೆಯಿಂದ ಈ ಸ್ಟೋರಿ ನನಗೆ ಎಷ್ಟು ಸತಿ ಹೇಳಿದ್ಯಾ ಹೇಳು. ಆ್ಯಕ್ಚುಲಿ ನಮ್ಮ ತನುಮ ಹೋಗಿದ್ದಿದ್ದು August 28, ನೆನ್ನೆ ಹೋಗಿದ್ದಿದ್ದು. ನೆನ್ನೆಯಿಂದ ಈ ಒಂದು ಟ್ರಾಫಿಕ್ ಆರ್ಡರು ಇಲ್ಲಿಂದ ಇಲ್ಲಿಗೆ ಕೆಟ್ಟೋಗ್ಬಿಟ್ರೆ ತಿರ್ಗಾ ಫಸ್ಟಿಂದ ಅಲ್ಲಿಂದ ಅಲ್ಲಿಗೆ ಬರುತ್ತಲ್ಲ. ನೆನ್ನೆ ಅವಳಿಗೆ 7:30ಗೆ ಸಂಜೆ ಪಿಕ್ ಮಾಡಿದಾಗಿಂದ ಇವಾಗ ವಿಡಿಯೋ ಮಾಡೋವರೆಗೂ ರಿಪೀಟ್ ಟೆಲಿಕಾಸ್ಟಲ್ಲಿ ನಮ್ಮ ಮೇಡಮ್ ಹೇಳ್ತಾನೇ ಇದ್ದಾರೆ. ಸೊ ಅವಳ ಮಾತು ಕೇಳಿಸ್ಕೊಂಡು ನನಗೆ ಜ್ಞಾಪಕ ಇದೆ, ಅವಳಿಗೆ ಮರ್ತೋಗ್ಬಿಟ್ಟಿದೆ ಏನು ತಿಂದಿದ್ದು ಏನು ಅಂತ. ವಿಡಿಯೋ ಮಾಡೋಕ್ಕಾಗದೇ ಇರೋದು ನಮ್ಮ ತನುಮ್ಮಗೆ ಒಂದು ವಾರದಿಂದ ಹುಷಾರಿಲ್ಲ. ಹಂಗಿದ್ರೂ ನೆನ್ನೆ ಟ್ರಿಪ್ಪಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಟ್ರಿಪ್ಪಿಗೆ ಹೋಗಿ ಕಿರ್ಚಿ ನೀರಲ್ಲಾಡಿ ಇನ್ನೂ ವಾಯ್ಸೆಲ್ಲ ಹೊಟ್ಟೋಗ್ಬಿಟ್ಟಿದೆ. ನೀರಲ್ಲೇ ಸ್ವಿಮ್ಮಿಂಗ್ ಮಾಡೋದು. ಅದೆಲ್ಲ ಸ್ಟಂಟ್ ತೊಗೊಂಡಿರ್ತಾಳೆ ನಮ್ಮ ತನು. ಮೊನ್ನೊಂದು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ, ನಂಗೆ ಸ್ವಿಮ್ಮಿಂಗ್ ಬರುತ್ತೆ ತಾನೇ. ಐ ನೋ ಯು. ಇವತ್ತು ಪಾಪ ಅವಳಿಗೆ ಭರತನಾಟ್ಯಂ ಕ್ಲಾಸು ಇತ್ತು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಟ್ಯೂಷನ್ಗೆ ಹೋಗೋಕ್ಕಾಗಿಲ್ಲ. ಬಂದಿದ್ದ ತಕ್ಷಣ ತಲೆನೋವು ಅಂತ ಸುಸ್ತಾಗ್ಬಿಟ್ಟಿದ್ಲು. ಜ್ವರ ಇದ್ದಾಗ ಐಬ್ರೋಸ್ ಎಲ್ಲ ನೋವು, ತಲೆ ಎಲ್ಲ ನೋವ್ತಾ ಇತ್ತು. ಎಂತಕ್ಕೆ ಹೋದೆ ಟ್ರಿಪ್ಪಿಗೆ? ಹೋದಾಗಲ್ಲ, ಟ್ರಿಪ್ಪಿಂದ ಬಂದಮೇಲೆ. ಟ್ಯೂಷನ್ಗೆ ಹೋಗ್ಬೇಕಂದ್ರೆ ತಲೆನೋವು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಲೆನೋವು. ಅಮ್ಮ ಹೇಳು. ಸರಿ ಸರಿ. ಆಮೇಲೆ ಈವ್ನಿಂಗ್ ಸ್ನಾಕ್ಸ್ ಕೊಟ್ರು, ಮಾಜಾ ಮತ್ತೆ ಸ್ಮೈಲೀಸ್. ನಿದ್ದೆ ಬರ್ತದೆ ಮಮ್ಮಿಗೆ, ಕಣ್ಬಿಡಕ್ಕಾಗ್ತಲ್ಲ ಒಂದು. ಯಾರು ನನಗ? ಆಮೇಲೆ ಫೈನಲಿ ಮನೆಗೆ ಬಂದೆ. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಎಷ್ಟು ಅದು ಮಧ್ಯ ಓಡಾಡ್ತೀವಲ್ಲ, ಅಲ್ಲಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ. ನಂಗೆ ಅಲ್ಲಿ PT ಸರ್ ಹೇಳಕ್ಕೆ ಆಯ್ತಲ್ಲ, ನಂಗೆ ನಡೆಯೋಕ್ಕೆ ಆಯ್ತಲ್ಲ. ಬಸ್ಸಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊಂಬಂದ್ರಿ? ತುಂಬ. ಆ್ಯಕ್ಚುಲಿ ನಾನು ವೀಡಿಯೋ ಹಾಕಿದ್ದೀನಿ, ನೀವು ನೋಡಿರ್ಬೋದು. ನಾವಲ್ಲಿ ಸ್ಕೂಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂತು. ಆ ಬಸ್ಸಲ್ಲಂತೂ DJ ಸೆಟಪ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಒಂದು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಅಂದರೆ ಯಾವ ಹಾಡೋದು, ಯಾವ ಸಾಂಗ್ ಅದು? ಆಮೇಲೆ ಆ ಪುಷ್ಪವತಿ ಸಾಂಗಿಗೆ ಅಪ್ಪ ಎಷ್ಟು ಎಂಜಾಯ್ ಮಾಡ್ಕೊಂಬಂದಿದ್ದಾರೆ. ಇವ್ರಿಗೆಲ್ಲ ನಾವು ಒಂದೊಂದು ವಾರ ನಮ್ಮ ತನುಮಗೆ ನಾವು ಪೂರಿ ಜಗನ್ನಾಥಕ್ಕೆ ಅಷ್ಟು ದೂರ ಒಂದು ವಾರ ಟ್ರಿಪ್ ಕರ್ಕೊಂಡೋದ್ರೊಳು ಎಷ್ಟು ಎಂಜಾಯ್ ಮಾಡಿರ್ಲಿಲ್ವೇನೋ. ಇದಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಳೆ. ನಂಗೆ ಏನಂದ್ರೆ ನಂಗೆ ಸ್ವಿಮ್ಮಿಂಗ್ ಪೂಲ್ ಇಷ್ಟ. ಅದಕ್ಕೆ ಅಲ್ಲಿ 5 ಫೀಟಲ್ಲಿ ಎಗರೋದಕ್ಕೆ ಅಳ್ತಾ ಇದ್ದಿದ್ದು. ಮತ್ತೆ ತುಂಬ ಡೀಪ್ ಇತ್ತು. ಡೀಪಲ್ಲೇ ಸ್ವಿಮ್ ಮಾಡ್ಬೇಕು, ಅದಕ್ಕೆ ಅಲ್ವಾಗ ಕಲಿಸ್ತಾ ಇರೋದು ನಿನಗೆ, ಅಲ್ವಾ? ಅಲ್ಲಿ 3 ಫೀಟ್ ಇತ್ತು, 5 ಫೀಟ್ ಇತ್ತು. ಅಲ್ಲಿ ಎಲ್ಲ ಓಡಾಡಿದೆ ನಾನು. ಇಲ್ಲಿವರೆಗೂ ಬಂದಿತ್ತು ನಾನು. ಆಮೇಲೆ ಶಿಪ್ ಒಳಗೆ ಹೋಗಿ ಏನೇನಿರುತ್ತೆ ಆ ಥರ ಎಲ್ಲ ನೋಡ್ಕೊಂಡು ಬಂದ್ವಿ. ಮತ್ತೆ ಹಳೆ ಕಾಲದಲ್ಲಿ, ಅದೇ ನಿನ್ನ ಕಾಲದಲ್ಲಿ, ಮತ್ತೆ ರಾಜನ ಕಾಲದಲ್ಲೂ ಅಲ್ಲ, ಹಳೆ ಕಾಲದಲ್ಲಿ ಅವ್ರು ಏನೇನು ಹಾಕೊಂತ ಇದ್ರು, ಅವ್ರದ್ದು ಚೈನ್, ಅವ್ರದ್ದು ಕ್ಯಾಪ್ ಅದೆಲ್ಲ ತೋರಿಸಿದ್ರು. ಮತ್ತೆ ಬೃಂದಾವನ್ ಇದೆಯಲ್ಲ ಕೃಷ್ಣಂದು, ಬೃಂದಾವನ್, ಅದು ವೃಂದಾವನ್, ಬೃಂದಾವನ್ ಅದೇನೇನೆ.
ಅಲ್ಲಿ ಹೂರ್ ತರ ಇರುತ್ತಲ್ಲ, ಹ್ಮ್ ಅಲ್ಲಿ ಯಾರ್ಯಾರು ಏನೇನ್ ತರ ಮಾಡ್ತಾರೆ ಅದೆಲ್ಲ ಸ್ಟ್ಯಾಚು ಇಕ್ಕಿದ್ರು. ಆಮೇಲೆ ನಾವು ಶಿಪ್ ಒಳಗಡೆ ಹೋಗಿ ಶಿಪ್ಪದ ಏನೇನಿದೆ ಅದೆಲ್ಲ ನೋಡ್ಕೊಂಡು ಶಿಪ್ಪು ಮೇಲ್ಗಡೆ ಹತ್ತಿ ಫೋಟೋ ತೆಗ್ಸ್ಕೊಂಡು ನಾನು ಯಾಕೆ ನಿದ್ದೆ ಮಾಡಲಿ, ನಾನು ನಿದ್ದೆ ಬರ್ತಿಲ್ಲ. ಹೇಳೋದು ನೋಡಿದ್ರೆ ತನ್ವಿ. ಇವಾಗ ಆಯ್ತು, ನಾನು ನಿದ್ದೆ ಮಾಡಿದ್ರೆ ಏನು, ನೀನು ವೀಡಿಯೋ ಮಾಡು ಅಂದರೆ ಮಾಡ್ತಾ ಇದ್ದೀನಿ ತಾನೇ. ನಂಗೆ ನಿದ್ದೆ ಬರ್ತಿಲ್ಲ, ಹೇಳು. ಐ ಆಮ್ ಟಯರ್ಡ್ ಅಷ್ಟೇ. ಆಮೇಲೆ ಹಂಗೆ ಬಸ್ಸಲ್ಲಿ ಎಷ್ಟು ಜೋರಾಗಿ ಹುಡುಗರು ಕಿಚ್ಚಿದವ್ರಂದ್ರೆ ಆ ಬಸ್ಸಲ್ಲಿ ಬರ್ತಾ ನಾನು ಹಂಗೆ ತೆಗಿಸ್ಬಿಟ್ಟೆ. ಪೀಠದಲ್ಲಿ ಭಯ ಬಿಟ್ಕೊಂಡು ಹಿಂಗೆ ಬರ್ತಾ ಸಾಂಗ್ ಮಾಡ್ಬಿಟ್ರು. ಎಷ್ಟು ಕಿಡ್ಸಿದಾರೆ ಗೊತ್ತಾ, ನನಗೆ ಬಂದಿತ್ತು. ಏನು ಫ್ಯಾಮಿಲಿ? ಅಲ್ಲೊಂದು ಯಾರ್ದು ಫ್ಯಾಮಿಲಿ ಬಂದಿತ್ತು. ಅಲ್ಲಿ ನಮ್ಮನ್ನು ನೋಡಿ ಅವರು ಭಯನೇ ಬಿಡ್ಕೊಬಿಟ್ರು. ಇಂತಕ್ಕೆ ಮಂಕಿಗಳು ಬಂದ್ಬಿಟ್ಟಿದ್ದಾರೆ ಅಂತ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಲಾಸ್ ಅವರು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ ಸ್ವಿಮ್ಮಿಂಗ್ ಪೂಲ್. ನೀನು ಕ್ಲಾಸ್ ಅವರು ಅಂತ ಮಾತ್ರ ಹೇಳ್ತಾ ಇದೀಯ, ನಿಂದು ಮಾತ್ರ ಹೇಳ್ತಾ ಇಲ್ಲ ನೀನು. ನೀನು ಅಂದ್ರೆ ನಾವು ಅನ್ಬೇಕು, ಕ್ಲಾಸ್ ಅವರು ಅಂದ್ರೆ ನಾನಂದ್ರೆ ಅಲ್ಲಿ ವೇವ್ಸ್ ಬರುತ್ತಲ್ವಾ, ಸಮುದ್ರ ತರ ಅಲ್ಲಿ ಅಲ್ಲಿ ಬರುತ್ತಲ್ಲ, ನಮ್ಗೆ ಕಾಲಿಗೆ ಟಚ್ ಆಗೋತರ ಅಲ್ಲಿ ಸ್ವಲ್ಪ ಡೀಪ್ ಹೋಗಿ ಮಲ್ಕೊಂಡಿದ್ದೆ. ಅವಾಗ ಬಂತು ನೋಡು ಅದು, ಅವಾಗ ನಂಗೆ ಫುಲ್ ಮುಳುಗೋದಂಗೆ ಫೀಲ್ ಆಗ್ಬಿಡ್ತು. ಸರಿ ಆಯ್ತು, ಬಾಯ್ ಬಾಯ್, ಸಿ ಯು ಲೇಟರ್. ಎಲ್ಲರೂ ಬೋರ್ ಆಗ್ಬಿಡ್ತಾರೆ. ನಾನು ನಿನಗೆ ಬಾಯ್ ಹೇಳ್ತಾ ಇದ್ದೀನಿ ಅಷ್ಟೇ. ನಿನ್ನ ಎಕ್ಸ್ಪೀರಿಯನ್ಸು ಸರಿ, ಸಮಾಧಾನ ಆಯ್ತಾ ವಿಡಿಯೋ ಹಾಕಿದ್ದಕ್ಕೆ? ಇನ್ನು ನೆಕ್ಸ್ಟ್ ಹೇಳಲ್ಲ ತಾನೆ, ವಿಡಿಯೋ ಮಾಡಾಯ್ತು. ನಾನು ವಿಡಿಯೋ ಮಾಡಿದ ಕಾರಣ ಏನಂದ್ರೆ ನೆಕ್ಸ್ಟ್ ಹೇಳಲ್ಲ ಅಂತ ಹೇಳ್ಬೇಕು ನನಗೆ ಇವಾಗ ನೀನು. ಓಕೆನಾ? ಹಾಂ ಹೇಳು. ನಾನು ಜಗಳ ಟಿವಿ ಆಗ್ತದೆ, ಬೇಗ ಬೇಗ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇವಾಗ ನಾನು ಹೇಳಿರೋದು ತುಂಬಾ ಬೋರ್ ಆಗಿರ್ಬೋದು. ಬೋರ್ ಆಗಿರುತ್ತೆ. ಸೊ ಇವತ್ತು ಇದು ವಿಡಿಯೋ ಹಾಕಿದ್ದು ನನ್ನ ತನುಮ ಅವಳ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ. ಸೊ ಅವಳ ಎಕ್ಸ್ಪೀರಿಯನ್ಸ್ ಇಷ್ಟು. ತನುಮ ಆಗಲೇ 10 ನಿಮಿಷ ಬೋರ್ ಮಾಡಿಬಿಟ್ಟಿದ್ದಾಳೆ ನಿಮಗೆ ಅನ್ಕೋತೀನಿ. ಸೊ ಅಲ್ಲಿ ನಮ್ಗೆ ಅದು ಬುಕ್ಕಲ್ಲಿ ಅಂಟಿಸ್ಕೊಂತೀವಲ್ಲ, ಸ್ಕೂಲ್ ಬುಕ್ಕಲ್ಲಿ ಆ ಥರ ಸ್ಟಿಕ್ಕರ್ಸ್ ಕಟ್ಟಿದ್ರು. ಆ ಜಾಲಿಹುಡ್ ಮ್ಯಾನು, ಆ ಜಾಲಿಹುಡ್ ಗರ್ಲು, ಮತ್ತೆ ಲಾಂಗ್. ನಾನು ಹೇಳಿಲ್ವಾ ನಿಮಗೆ ನಮ್ಮ ತನ್ವಿ ಸ್ಟಾಪ್ ಮಾಡಲ್ಲ ಅಂತ? ಇನ್ನು ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾಳೆ. ಸೊ ಬಾಯ್. ನೆಕ್ಸ್ಟ್ ನಾನು ಸ್ವಲ್ಪ ಕುಕ್ಕಿಂಗ್ ವಿಡಿಯೋಸ್ ಹಾಕ್ತೀನಿ ನೆಕ್ಸ್ಟು. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಏಯ್ ಬಾಯ್.